ಮಹಿಳೆಯರ ನಿರೀಕ್ಷೆಗಳು ಏನು ಅನ್ನುವಂತ ನಾವು ಹೇಳ್ತೇವೆ. ಯಾಕಂದ್ರೆ ದೇಶ ಒಂದು ಆರ್ಥಿಕವಾಗಿ ಬಹಳ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಮಹಿಳೆಯರ ಪಾರ್ಟಿಸಿಪೇಷನ್ ಬಹಳ ಹೆಚ್ಚಾಗಿರ್ಬೇಕು. ಅವರಿಗೆ ಅದಕ್ಕೆ ಸಂಬಂಧಪಟ್ಟಾಗೆ ಕಲ್ಪಿಸುವಂತ ಅನುಕೂಲಗಳು ಕೂಡ ಬಹಳ ಉತ್ತಮವಾದಂತಹ ರೀತಿಯಾಗಿದ್ರೆ ಒಂದೊಳ್ಳೆ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಜೊತೆಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಬಹಳಷ್ಟು ಮಹಿಳೆಯರು ಕೂಡ ಇದ್ದಾರೆ. ರಾಮ್, ಮೈಸೂರಿನಲ್ಲಿ ಮಹಿಳೆಯರು ಏನ್ ಹೇಳ್ತಾರೆ, ಇವತ್ತಿನ ಬಜೆಟ್ ಮೇಲೆ ಅವ್ರಿಗಿರುವಂತಹ ನಿರೀಕ್ಷೆಗಳೇನು ಕೇಳಿ ತಿಳ್ಕೊಳ್ಬೋದಾ ರಾಮ್? ಮಲ್ತೇಶ್, ಖಂಡಿತವಾಗಿಯೂ ಬಜೆಟ್ ಬಗ್ಗೆ ಮಹಿಳೆಯರಿಗೆ ಹೆಚ್ಚಿನ ನಿರೀಕ್ಷೆ ಇರ್ತದೆ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಮಹಿಳೆಯರು ಒಂದು ಬಜೆಟ್ ಅನ್ನ ಮಾಡ್ತಾರೆ. ಏನು ಸಂಪಾದನೆ ಬರ್ತದೆ ಅದಕ್ಕೆ ಖರ್ಚನ್ನ ಅವರೇ ತೂಗಿಸುವಂಥದ್ದು. ಹೀಗಾಗಿ ನಮ್ಮ ಜೊತೆಗೆ ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಯುವತಿಯರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೇಡಮ್, ಕೇಂದ್ರದ ಒಂದು ಬಜೆಟ್ ಬರ್ತಾ ಇದೆ, ಚುನಾವಣಾ ಪೂರ್ವ ಬಜೆಟ್ ಆಗಿರೋದ್ರಿಂದ ಏನೆಲ್ಲ ನಿರೀಕ್ಷೆಗಳು ತಮಗಿದೆ ಒಬ್ಬ ಗೃಹಿಣಿಯಾಗಿ? ಸರ್, ಪ್ರತಿ ಬಾರಿ ಬಜೆಟ್ ಅಂತ ಬಂದಾಗ ಸಾಕಷ್ಟು ನಿರೀಕ್ಷೆಗಳು ನಮ್ಗೆ ಇದ್ದೇ ಇರತ್ತೆ. ಅಂದ್ರೆ ಮಹಿಳೆಯರ ವಿಚಾರವಾಗಿ ಅವರ ಒಂದು ಸಬಲೀಕರಣಕ್ಕೆ ಏನೆಲ್ಲ ಮಾಡಬಹುದು ಸರ್ಕಾರ ಅನ್ನೋ ಒಂದು ಆಸೆ ಮತ್ತೆ ಆಕಾಂಕ್ಷೆ ಎರಡೂ ಇರತ್ತೆ. ಪ್ರತಿ ಬಾರಿ ನಮ್ಗೆ ಅಂದ್ರೆ ದಿನಬಳಕೆ ವಸ್ತುಗಳದ್ದು ರೇಟ್ ಕಡಿಮೆ ಆಗ್ಬೇಕು, ಅದು ನಮ್ಗೆ ಯೂಸ್ ಆಗೋದು ಸರ್. ಅದ್ರ ಜೊತೆಗೆ ಹೆಚ್ಚು ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕೆ ಈಗಿನ ಬಜೆಟ್. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಾಕಷ್ಟು ಆದ್ಯತೆ ಕೊಟ್ರೆ ನಮಗೂ ಯೂಸ್ ಆಗತ್ತೆ. ಮತ್ತೆ ಸಣ್ಣ ಪುಟ್ಟ ಖರ್ಚುಗಳು ಜಾಸ್ತಿ ಹೆಣ್ಮಕ್ಳೇನೆ ನೋಡ್ಕೊಳ್ಳೋದು. ದೊಡ್ಡ ಬಜೆಟ್ ಕಡೆ ಹೆಣ್ಮಕ್ಳು ಜಾಸ್ತಿ ಇದು ಮಾಡದೆ ಹೋದ್ರು ಸಣ್ಣ ಪುಟ್ಟ ಒಂದು ಕಾರ್ಯಗಳನ್ನೆಲ್ಲ ಮಾಡೋದು ಹೆಣ್ಮಕ್ಳೇ ಆಗಿರೋದ್ರಿಂದ ಜಾಸ್ತಿ ಆದ್ಯತೆ ಹೆಣ್ಮಕ್ಳಿಗೆ ಮತ್ತೆ ಅವರ ಸುರಕ್ಷತೆಗೆ, ಹೆಣ್ಮಕ್ಳ ಒಂದು ಸಬಲೀಕರಣಕ್ಕೆ ಜಾಸ್ತಿ ಈ ಬಾರಿ ಆದ್ಯತೆ ಕೊಟ್ರೆ ಬಜೆಟ್ ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಎಲ್ಲಾ ಸರ್ಕಾರಗಳು ಹೇಳುವಂತದ್ದು ಮಹಿಳೆಯರ ಒಂದು ಸಬಲೀಕರಣ, ಮಹಿಳೆಯರಿಗಾಗಿ ಹೆಚ್ಚು ಯೋಜನೆಗಳು ಅಂತೇಳಿ. ಬಜೆಟ್ ನಲ್ಲಿ ಆ ರೀತಿ ನಿರೀಕ್ಷೆಗಳು ಮಾಡ್ತಾ ಇದೀರಾ ಅಂತ? ಹೌದು ಸರ್, ಯಾಕಂದ್ರೆ ಹೆಣ್ಣು ಮಕ್ಳು ಸ್ಟ್ರಾಂಗ್ ಆಗಿದ್ರೆ ದೇಶ ಸ್ಟ್ರಾಂಗ್ ಆಗಿರತ್ತೆ. ಈಗಿನ ಫಿನಾನ್ಸ್ ಮಿನಿಸ್ಟರ್ ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರು ಇರೋದ್ರಿಂದ ನಮ್ಗೆ ಇನ್ನ ಆಕಾಂಕ್ಷೆಗಳು ಜಾಸ್ತಿ ಆಗಿದೆ. ಒಂದು ಹೆಣ್ಮಕ್ಳ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಅನ್ನೋದು ನಮಗೂ ಒಂದು ಆಸೆ ಇದೆ ಸರ್. ಅದೇ ಸರ್, ಅವ್ರು ಹೇಳ್ದಾಗೆ ಡೈಲಿ ರೊಟೀನ್ ಅಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆದಷ್ಟು, ಯಾಕಂದ್ರೆ ಅದು ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ ಆಗಲ್ಲ. ಡೈಲಿ ಏನು ಇರುತ್ತೋ ನೀಡ್ಸ್ ಏನಿರುತ್ತೋ ಅದರಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಲ್ಯಾವಿಶ್ ಆಗಿರೋ ಜೀವನಗಳಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಲೈಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದು ಆಲ್ ಗ್ರೂಪ್ಗೆ ಕನೆಕ್ಟ್ ಆಗೋ ಥರ, ಸ್ಪೆಷಲಿ ಚೈಲ್ಡ್ ಆ ರೀತಿ. ಮತ್ತೆ ಇವಾಗ ಕೋವಿಡ್ ಪ್ಯಾಂಡಮಿಕ್ ಆ ರೀತಿ ಸ್ವಲ್ಪ ಬಂದಾಗ ಫೇಸ್ ಮಾಡಕ್ಕೆ ಫಿನಾನ್ಷಿಯಲಿ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಸ್ಯಾಲ್ರಿ ನಮ್ಗೇನು ಇನ್ಕ್ರೀಸ್ ಆಗೋದಿಲ್ಲ. ಸೊ ಆ ರೀತಿ ಆದಾಗ ಫೇಸ್ ಮಾಡಕ್ಕೆ ಡೈಲಿ ನೆಸೆಸಿಟಿ ನೀಡ್ಸ್ಗೆ ನಮ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಯಂಗ್ಸ್ಟರ್ ಆಗಿ ಏನ್ ನಿರೀಕ್ಷೆ ಮಾಡ್ತಾರೆ? ಯಾಕಂದ್ರೆ ಯುವಕರು ಯುವತಿಯರಿಗೆ ಜಾಸ್ತಿ ಒಂದು ನಿರೀಕ್ಷೆ ಇರುತ್ತೆ ಸರ್. ಬಜೆಟ್ ಅಲ್ಲಿ ಅಂದಾಗ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮತ್ತೆ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಸ್ವಲ್ಪ ಏನಾದ್ರೂ ಸ್ಕಿಲ್ ಡೆವಲಪ್ಮೆಂಟ್ ಆ ಕಡೆ ಏನಾದ್ರೂ ಒಂಚೂರು ಬಜೆಟ್ ನ ಕೊಟ್ಟು ರೂರಲ್ ಹೆಣ್ಮಕ್ಳಿಗೆ ಏನಾದ್ರೂ ಹೆಲ್ಪ್ಫುಲ್ ಆಗೋ ತರ ಅವರು ಜಾಬ್ ಆಪರ್ಚುನಿಟಿಗೆ ಜೊತೆಗೆ ಅವ್ರು ಹೊರಗೆ ಬರ್ಬೇಕು, ಆ ರೀತಿ ಅವ್ರಿಗೆ ಫೆಸಿಲಿಟೀಸ್ ಮತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಬೇಕು. ಈಗ ಪೇರೆಂಟ್ಸ್ ಅಲ್ಲಿಂದ ಹೊರಗೆ ಕಳಿಸ್ಬೇಕು ಅಂದಾಗ ಅವ್ರಿಗೂ ಧೈರ್ಯ ಇರಬೇಕು. ಸೊ ಆ ರೀತಿ ಆ ಕಡೆ ಕಾನ್ಸಂಟ್ರೇಟ್ ಆಗೋ ತರ ಬಜೆಟ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಸರ್. ಸರ್, ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಸ್ಯಾಲರಿಡ್ ಪೀಪಲ್ಸ್ಗೆ 15,000 ಏನ್ ಸ್ಯಾಲರಿ ತಗೋತಿದ್ರು, 200 ರೂಪೀಸ್ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದು ಸ್ಟಾಪ್ ಮಾಡಿದ್ರು. ಸೊ ಅದೇ ರೀತಿ ಈ ವರ್ಷನೂ ಕಂಟಿನ್ಯೂ ಆದ್ರೆ 200 ರೂಪೀಸ್ ಉಳಿತು ಅಂದ್ರೆ ನಮ್ಮಂತ ಹೆಣ್ಮಕ್ಳಿಗೆ ಅದು 200,000 ರೂಪಾಯಿಗೆ ಸಮಾನ. ಅದಕ್ಕೆ ನಾವು ಫ್ಯೂಯಲ್ ಹಾಕ್ಸ್ಕೋಬಹುದು. ಸೊ ಅದೇ ರೀತಿ ಫ್ಯೂಯಲ್ ರೇಟ್ ಕಮ್ಮಿ ಆದ್ರೆ ನಮ್ಮಂತ ಎಂಪ್ಲಾಯಿಗೆ ಫ್ಯೂಯಲ್ ಎಕ್ಸ್ಪೆನ್ಸಸ್ ಆಗ್ಲಿ ನಮ್ಗೆ ಅದು ಉಳಿಯುತ್ತೆ ಅನ್ನೋದು ನನ್ನ ಸರ್. ಸೆಂಟ್ರಲ್ ಬಜೆಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಹೆಣ್ಮಗಳು ಬಜೆಟ್ ಮಂಡಿಸ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಜಾಸ್ತಿ ನಿರೀಕ್ಷೆ ಇರೋದು ಸಹಜ. ಒಂದು ವಿಷಯ ತಗೊಂಡ್ರೆ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಹೆಣ್ಮಕ್ಳು ಹೆಚ್ಚು ದುಡಿತಾರೆ. ಜೊತೆಗೆ ಸ್ವಯಂ ಉದ್ಯೋಗ ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಆಲ್ರೆಡಿ ಈ ಮುದ್ರಾ ಅಂತ ಒಂದು ಯೋಜನೆ ಸೃಷ್ಟಿ ಮಾಡಿರೋದ್ರಿಂದ ಸ್ವಯಂ ಉದ್ಯೋಗಿಗಳಿಗೆ ತುಂಬಾ ಅತಿ ಹೆಚ್ಚು ಯೋಜನೆಗಳು ಅವ್ರ ಹತ್ತಿರಕ್ಕೆ ಬರ್ತಾ ಇದೆ. ಹಾಗೇನೆ ಸಣ್ಣ ಪ್ರಮಾಣದ ಹೆಣ್ಣು ಮಕ್ಕಳಿಗೆ ಅಂತಾನೆ ಸಣ್ಣ ಪ್ರಮಾಣದ ಉದ್ಯೋಗಗಳು ಸೃಷ್ಟಿ ಆಗ್ಬೇಕು. ಆಗ ಅವರೇ ಸ್ವಾವಲಂಬಿಯಾಗಿ ಅವರೇ ಬದುಕೋದನ್ನ ಅವ್ರು ಕಲಿಬೇಕು. ನಾವು ನಿರ್ಮಲಾ ಸೀತಾರಾಮನ್ ಅವ್ರ ಮಾಡೋದೇ ಇದು ಸರ್. ನಾವು ಜಾಸ್ತಿ ಹೆಚ್ಚು ನಿರೀಕ್ಷೆ ಇಲ್ಲ. ಚಿಕ್ಕ ಪ್ರಮಾಣದ ಬಜೆಟ್ಗಳು ಇದು ಸಣ್ಣವರಿಗೆ ತಲುಪಿದ್ರೆ ನಾವು ಜಾಸ್ತಿ ಹೆಣ್ಣು ಮಕ್ಕಳು ಇಂಪ್ರೂವ್ ಆಗ್ಬೋದು. ದೊಡ್ಡ ಪ್ರಮಾಣದಲ್ಲಿ ನಮಗ್ ಬಜೆಟ್ ನಾವು ನಿರೀಕ್ಷೆ ಮಾಡಲ್ಲ. ಸಣ್ಣದ್ರಿಂದ ನಾವು ಯಾವಾಗ್ಲೂ ದೊಡ್ಡದಕ್ಕೆ ಹೋಗ್ತೀವಿ. ಸೊ ಅಷ್ಟೇ. ಒಂದು ಬಜೆಟ್ ಆಗುವಂತದ್ದು ರಾಜ್ಯ ಕೇಂದ್ರ ಏನೇ ಮಾಡಿದ್ರು ಮನೇಲಿ ಒಂದು ಬಜೆಟ್ ಇರುತ್ತೆ. ಅಂದ್ರೆ ಆಯ ವ್ಯಯ ಇದನ್ನ ಮಾಡುವಂತ. ತಾವು ಬಜೆಟ್ ಅನ್ನ ಮಾಡ್ತೀರಾ ಮನೆಯಲ್ಲಿ ಹೇಗೆ ಅಂತ? ಖಂಡಿತ. ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅದ್ರದ್ದೆಲ್ಲ ಆ ತಿಂಗಳಿಗಿಂತ ಹಿಂದಿನ ತಿಂಗಳೇನೆ ಪ್ಲಾನ್ ಮಾಡ್ತೀವಿ ನಾವು.
ನೆಕ್ಸ್ಟ್ ತಿಂಗಳಿಗೆ ನಮ್ಗೆ ಇದಕ್ಕೆ ಇಷ್ಟು ಬೇಕಾಗ್ಬೋದು, ನಮ್ಮ ಸಾಮಾನುಗಳಾಗಿರ್ಬೋದು, ಅಥವಾ ನಾವು ಹೊರಗಡೆ ಏನೋ ಒಂದು ಖರ್ಚುಗಳನ್ನ ಎಕ್ಸ್ಟ್ರಾ ಮಾಡ್ತಾ ಇದೀವಿ ನೆಕ್ಸ್ಟ್ ತಿಂಗಳಿಗೆ, ಅಥವಾ ಒಂದು ಫೀಸ್ ಕಟ್ಟಬೇಕು ಮಗುವಿಗೆ, ಅದೆಲ್ಲದಕ್ಕೂ ಒಂದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಬರ್ಬೋದು, ಅದೆಲ್ಲದಕ್ಕೂ ನಾವು ಬಜೆಟ್ನ ಮಾಡ್ಕೊಂಡೇನೆ ನಾವು ಜೀವನ ಮಾಡೋಕ್ಕಾಗೋದು. ಸೊ ಈ ಥರದ ವಿಷಯಗಳಿಗೆ ಬಂದಾಗ ನಮ್ಗೆ ಈ ಬಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಲ್ದೇನೆ ಮಹಿಳೆಯರಿಗೆ ಇವಾಗ ಏನು ಅಭಿವೃದ್ಧಿಗೆ ಏನೇನು ಸರ್ಕಾರ ಕೊಡ್ತಾ ಇದೆಯೋ ಅದರಲ್ಲಿ ಇನ್ನೊಂದಷ್ಟು ಮುದ್ರಾ ಯೋಜನೆನ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ಸಿಂಪ್ಲಿಫೈ ಮಾಡಬೇಕು. ಆ ಸಿಂಪ್ಲಿಫೈ ಮಾಡಿದಾಗ ಎಲ್ಲಾ ಹೆಣ್ಮಕ್ಳಿಗೂ ಅದು ರೀಚ್ ಆಗೋ ಒಂದು ಅವಕಾಶ ಸಿಗತ್ತೆ. ಫ್ಯೂಚರ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಸರ್ಕಾರ ಇರದೇ ಬಿಟ್ಟಿ ಕೊಡಕ್ಕೆ ಅನ್ನೋ ಒಂದು ಮನೋಭಾವನೆ ಕಡಿಮೆ ಆಗಿ ಸರ್ಕಾರ ಇರದೇ ನಮ್ಮ ಸ್ವಾವಲಂಬಿಗಳಾಗಿ ಮಾಡೋಕೆ ಅನ್ನೋ ಒಂದು ಆಶಾ ಮನೋಭಾವನೆ ಬರ್ಲಿ ಅನ್ನೋದು ನನ್ನ ಆಸೆ. ಮಲ್ತೇಶ್, ಇದು ಮಹಿಳೆಯರ ಮಾತುಗಳು. ಅಂದ್ರೆ ಮೈಸೂರಿನಲ್ಲಿ ಹೇಳ್ತಾ ಇರುವಂತದ್ದು ಮಹಿಳೆಯೇ ಬಜೆಟ್ ಮಂಡಿಸ್ತಾ ಇರೋದ್ರಿಂದ ಸಾಕಷ್ಟು ನಿರೀಕ್ಷೆ ಇದೆ. ಇದರ ಜೊತೆಗೆ ಸರ್ಕಾರಗಳು ನಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ಲಿ, ಅವಲಂಬಿಗಳನ್ನ ಮಾಡೋದು ಬೇಡ. ದೊಡ್ಡ ದೊಡ್ಡ ನಿರೀಕ್ಷೆಗಳು ಬಜೆಟ್ ನಿಂದ ಇಲ್ಲ, ಮಧ್ಯಮ ವರ್ಗದವರಿಗೆ ಸಣ್ಣ ಸಣ್ಣದಾದಂತಹ ನಿರೀಕ್ಷೆಗಳೇನಿದೆ ಅದನ್ನ ಫುಲ್ಫಿಲ್ ಮಾಡುವಂತಹ ಒಂದು ಬಜೆಟ್ ಬಂದ್ರೆ ಸಾಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್.